ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಚೋಳಾಸ್ ಆ್ಯಂಡ್ ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಚೋಳಾಸ್ ಬಂದ್ಬಿಟ್ಟು ಕ್ಯಾಪಿಟಲ್ ಬಂದ್ಬಿಟ್ಟು ತಂಜಾವೂರು, ಹೊಯ್ಸಳ ಅವ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ದ್ವಾರ ಸಮುದ್ರ. ಸೊ ಏನೇನಪ್ಪ ಕರಿತೀವಿ ಈ ಲೆಸನಲ್ಲಿ ಅಂತ ನೋಡಿದ್ರೆ, ಸೊ expansion of the Chola Empire and their contributions to different fields. ಸೊ ಚೋಳಾಸು ಅವರ ಡೈನಾಸ್ಟಿನ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ರು, ಅವರ ಕಾಂಟ್ರಿಬ್ಯೂಷನ್ಸ್ ಏನು, ಮತ್ತು ಹೊಯ್ಸಳಾಸು ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ರು ಮತ್ತು ಅವರ ಕಾಂಟ್ರಿಬ್ಯೂಷನ್ಸು ರಿಲಿಜಿಯನ್ಗಾಗಲಿ ಲಿಟ್ರೇಚರ್ಗಾಗಲಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಯಾವ ರೀತಿ ಆಯಿತು. ಸೊ ಇದೆಲ್ಲ ಡೀಟೇಲ್ಸು ನಾವು ಈ ಲೆಸನಲ್ಲಿ ತಿಳ್ಕೊತೀವಿ. ಸೊ ಈಗ ಲೆಸನ್ ನೋಡೋಣ. ದ ಚೋಳಾಸ್ ಯಾವಾಗಪ್ಪ ರೂಲ್ ಮಾಡಿದ್ರು ಅಂದರೆ 850 ಸಿಯಿಂದ 1279 ಸಿವರೆಗೂ ಚೋಳಾಸ್ ಅವರು ರೂಲ್ ಮಾಡ್ತಾರೆ. ಸೊ ಎಲ್ಲಿ ರೂಲ್ ಮಾಡ್ತಾರೆ? ಆಫ್ಟರ್ ದಿ ಪಲ್ಲವಾಸ್ ದ ಚೋಳಾಸ್ ಸೆಕ್ಯೂರ್ಡ್ ಅ ಫರ್ಮ್ ಹೋಲ್ಡ್ ಆನ್ ಮೆನಿ ಏರಿಯಾಸ್ ಇನ್ ತಮಿಳ್ನಾಡು, ಆಂಧ್ರ ಆ್ಯಂಡ್ ಕರ್ನಾಟಕ ಆ್ಯಂಡ್ ರೂಲ್ಡ್ ಫ್ರಮ್ 9th century ಟು ದಿ 13th century. ಸೊ ಇಲ್ಲಿ ಚೋಳಾಸ್ ಬಂದ್ಬಿಟ್ಟು ಪಲ್ಲವಾಸ್ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕ್ಯೂರ್ಡ್ ಅ ಫರ್ಮ್ ಹೋಲ್ಡ್ ಆನ್ ಮೆನಿ ಏರಿಯಾಸ್ ಆಫ್ ತಮಿಳ್ನಾಡು. ಸೊ ಪಲ್ಲವಾಸ ಕೆಳಗಡೆ ಅವರು ಈ ಚೀಫ್ಟೈನ್ಸ್ ಆಗಿರ್ಬೋದು ಅಥವಾ ಪ್ಯೂರಿಟರಿ ರೂಲರ್ಸ್ ಆಗಿ ಕೆಲಸ ಮಾಡ್ತಿರ್ಬೋದು. ಮತ್ತು ಪಲ್ಲವಾಸ್ ಆಫ್ ಕಂಚಿ ವಿಡಿಯೋ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ಒಂದು ಸತಿ ಬೇಕಾದ್ರೆ ನಾನು ಡೌಟ್ಸ್ ಇದ್ದರೆ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ರೂಲ್ ಮಾಡ್ತಿದ್ರು, ಯಾವ್ಯಾವ ಪ್ಲೇಸಸ್ ರೂಲ್ ಮಾಡ್ತಿದ್ರು ಅಂದರೆ ತಮಿಳ್ನಾಡು, ಆಂಧ್ರ, ಕರ್ನಾಟಕ. ಸೊ ಅದು 9th century ಟು 13th centuryವರೆಗೂ ರೂಲ್ ಮಾಡ್ತಾರೆ. ದ ಕ್ರೆಡಿಟ್ ಆಫ್ ಸ್ಪ್ರೆಡಿಂಗ್ ಇಂಡಿಯನ್ ಕಲ್ಚರ್ ಇನ್ ಫಾರಿನ್ ಲ್ಯಾಂಡ್ಸ್ ಗೋಸ್ ಟು ದೆಮ್. ಸೊ ಈ ಚೋಳಾಸ್ ಅವರಿಂದನೇ ನಮ್ಮ ಇಂಡಿಯನ್ ಕಲ್ಚರು ಫಾರಿನವ್ರಿಗೂ ಹೋಗಿ ರೀಚ್ ಆಗುತ್ತೆ. ದೇ ಕನ್ಸ್ಟ್ರಕ್ಟೆಡ್ ಗ್ರ್ಯಾಂಡ್ ಟೆಂಪಲ್ಸ್. ಬೃಹದೇಶ್ವರ ಟೆಂಪಲ್ ಈಸ್ ದೇರ್ ಕಾಂಟ್ರಿಬ್ಯೂಷನ್. ದೇ ಬಿಕೇಮ್ ಫೇಮಸ್ ಬೈ ಎಂಕರೇಜಿಂಗ್ ತಮಿಳ್ ಲಿಟರೇಚರ್. ಸೊ ಅವರು ಟೆಂಪಲ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ತುಂಬ ಫೇಮಸ್ ಇರ್ತಾರೆ. ಓಕೆನಾ? ಅದು ತುಂಬ ಇಂಪಾರ್ಟೆಂಟ್ ಟೆಂಪಲ್ ಯಾವುದಪ್ಪ ಕಟ್ಸಿದ್ದು ಅಂದರೆ ಬೃಹದೇಶ್ವರ ಟೆಂಪಲ್. ಸೊ ಈ ಟೆಂಪಲ್ ಬಂದ್ಬಿಟ್ಟು ತಂಜಾವೂರಲ್ಲಿದೆ. ತುಂಬ ದೊಡ್ಡ ಟವರ್ ಇದೆ. ಓಕೆನಾ? ಸೊ ಅದರ ಅಟ್ರಾಕ್ಷನ್ನೇ ಅದರ ಟವರು. ಅದು ತುಂಬ ದೊಡ್ಡ ಕಾಂಟ್ರಿಬ್ಯೂಷನು ನಮ್ಮ ಇಂಡಿಯಾದಲ್ಲಿ. ಮತ್ತು ಅವರು ತಮಿಳ್ ಲಿಟ್ರೇಚರ್ಗೆ ಎಂಕರೇಜ್ ಮಾಡ್ತಾರೆ. ಯಾಕಪ್ಪ ಅವ್ರು ತಮಿಳ್ ಲಿಟ್ರೇಚರ್ಗೆ ಅಂದರೆ ಇವರು ತಮಿಳ್ನಾಡಲ್ಲೇ ಅವರ ಡೈನಾಸ್ಟಿನ ಸ್ಟಾರ್ಟ್ ಮಾಡಿದ್ದು, ಮತ್ತು ಪಲ್ಲವಸು ಸಹ ತಮಿಳ್ನಾಡಲ್ಲೇ ರೂಲ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ತಮಿಳ್ ಲಿಟ್ರೇಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ದ ಚೋಳಾಸ್ ವೆರ್ ಅಂಡರ್ ದಿ ಪಲ್ಲವಾಸ್ ಫಾರ್ ಸಮ್ ಟೈಮ್ ಆ್ಯಂಡ್ ಲೇಟರ್ ಬಿಕೇಮ್ ಇಂಡಿಪೆಂಡೆಂಟ್. ಸೊ ಇಲ್ಲಿ ಚೋಳಾಸು ಪಲ್ಲವಾಸ ಕೆಳಗೆ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಪಲ್ಲವಾಸ್ ಯಾವಾಗ ಒಂಚೂರು ವೀಕ್ ಆಗ್ತಾ ಹೋಗ್ತಾರೆ. ಸೊ ಆವಾಗ ಚೋಳಾಸ್ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಅಕಾರ್ಡಿಂಗ್ ಟು ಸಂಗಮ್ ಲಿಟ್ರೇಚರ್, ಕರಿಕಾಳ ಚೋಳ ಇಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಸೊ ಇಲ್ಲಿ ಸಂಗಮ್ ಲಿಟ್ರೇಚರ್ ಅನ್ನೋದು ತಮಿಳ್ ಲಿಟ್ರೇಚರಿಗೆ ತುಂಬ ಇಂಪಾರ್ಟೆಂಟ್. ಇವಾಗ ನಾವು ವಚನಗಳಾಗಿರ್ಬೋದು, ತ್ರಿಪದಿಗಳು ಇದೆಲ್ಲ ಹೇಳ್ತೀವಲ್ಲ, ಸೊ ಅದೇ ರೀತಿಯೇ ಇಲ್ಲಿ ಸಂಗಮ್ ಲಿಟ್ರೇಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದ್ರ ಪ್ರಕಾರ ಕರಿಕಾಳ ಚೋಳ ಅನ್ನೋರು ಈ ಡೈನಾಸ್ಟಿಯ ಫೌಂಡರ್ ಆಗಿರ್ತಾರೆ. ಮತ್ತು ವಿಜಯಾಲಯ ಚೋಳ ರಿವೈವ್ಡ್ ದಿ ಕಿಂಗ್ಡಮ್ ಆ್ಯಂಡ್ ಮೇಡ್ ತಂಜಾವೂರ್ ಆ್ಯಸ್ ಇಸ್ ಕ್ಯಾಪಿಟಲ್. ಸೊ ಕೆಲವೊಂದು ಪ್ರಾಬ್ಲಮ್ಸಿಂದ ಚೋಳ ಡೈನಾಸ್ಟಿ ಡಿಕ್ಲೈನ್ ಆಗುತ್ತೆ. ಮತ್ತು ವಿಜಯಾಲ ಚೋಳ ಅನ್ನೋರು ಮತ್ತೆ ಡೈನಾಸ್ಟಿನ ಬಿಲ್ಡ್ ಮಾಡಿ ತಂಜಾವೂರನ್ನ ಕ್ಯಾಪಿಟಲ್ ಆಗಿ ಮಾಡ್ಕೋತಾರೆ. ನೆಕ್ಸ್ಟ್ ಆ್ಯನ್ ಇಂಪಾರ್ಟೆಂಟ್ ಕಿಂಗ್ ಅಮಾಂಗ್ ದಿ ಚೋಳ ವಾಸ್ ರಾಜರಾಜ ಚೋಳ. ಸೊ ಇವಾಗ ಈ ಡೈನಾಸ್ಟಿನಲ್ಲಿ ಇಂಪಾರ್ಟೆಂಟ್ ಕಿಂಗ್ಸ್ ಯಾರಪ್ಪ ಅಂತ ನೋಡೋಣ. ರಾಜರಾಜ ಚೋಳ 1 ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಅವರು ತುಂಬ ಇಂಪಾರ್ಟೆಂಟ್ ಅಂದರೆ ಹಿ ವಾಸ್ ಎ ಬ್ರೇವ್ ಆ್ಯಂಡ್ ಗ್ರೇಟ್ ವಾರಿಯರ್. ಹಿ ವಾಸ್ ಆನ್ ಏಬಲ್ ಅಡ್ಮಿನಿಸ್ಟ್ರೇಟರ್. ಆಸ್ ದ ಫೌಂಡರ್ ಆಫ್ ದಿ ಚೋಳ ಎಂಪೈರ್ ಹಿ ಸ್ಟ್ರೆಂಥನ್ಡ್ ಇಟ್ಸ್ ಫೌಂಡೇಶನ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್. ಸೊ ಅವ್ರು ತುಂಬ ಬ್ರೇವ್ ಆಗಿರ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ, ಮತ್ತು ಅವ್ರ ಡೈನಾಸ್ಟಿನವರು ಎಕ್ಸ್ಪ್ಯಾಂಡು ಸಹ ಮಾಡ್ತಾರೆ. ಯಾವ ರೀತಿ? ಓವರ್ ಥ್ರೋನ್ ದಿ ಚೇರಾಸ್, ಗಂಗಾಸ್ ಆ್ಯಂಡ್ ಪಾಂಡ್ಯಾಸ್. ಸೊ ಗಂಗಾಸ್ ಬಂದ್ಬಿಟ್ಟು ಇದ್ರ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟಲ್ಲಿರುತ್ತೆ, ಪ್ರತಿಯೊಂದು ವಿಡಿಯೋ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಅಥವಾ ವೀಡಿಯೋಸಲ್ಲಿ ಸಿಗುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ತುಂಬ ಪವರ್ಫುಲ್ ಆಗಿದ್ದಂಥ ಚೇರಾಸು, ಗಂಗಾಸು ಮತ್ತು ಪಾಂಡ್ಯಾಸ್ನ ಅವರ ಪ್ಲೇಸಿಂದ ಅವರು ಆಚೆ ಕಳಿಸ್ತಾರೆ. ಮತ್ತು ಇವರು ಒಳ್ಳೆ ನೇವಲ್ ಫೋರ್ಸ್ನು ಕಟ್ಕೋತಾರೆ. ನೇವಲ್ ಫೋರ್ಸ್ ಅಂದರೆ ಸಮುದ್ರದಲ್ಲಿ, ಯಾಕಂದರೆ ನಮ್ಮ ಇಂಡಿಯಾ ಗೊತ್ತು ನಿಮ್ಗೆ ಸದರ್ನ್ ಪಾರ್ಟ್ ಪೂರ್ತಿ
ಓಷನ್ನು, ಇಂಡಿಯನ್ ಓಷನ್ನು, ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲಿಂದ ಇದೆ. ಸೊ ಹಾಗಾಗಿ ಅವರು ಒಳ್ಳೆ ನೇವಲ್ ಫೋರ್ಸ್, ಅಲ್ಲಿ ಸಮುದ್ರದ ಕಡೆಯಿಂದ ಯಾರಾದರೂ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೇವಲ್ ಫೋರ್ಸ್ನ ಅವರು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಮತ್ತು ಅವರು ಶ್ರೀಲಂಕಾನ ಕ್ಯಾಪ್ಚರ್ ಮಾಡ್ತಾರೆ. ಮತ್ತು ಡಾಮಿನೇಷನ್ ಆಫ್ ತಮಿಳಿಯನ್ಸ್ ಇನ್ ಮಲೇಷಿಯಾ ಆ್ಯಂಡ್ ಸಿಂಗಾಪುರ್. ಸೊ ಇವರಿಂದನೇ ಈಗಲೂ ಸಹ ಶ್ರೀಲಂಕಾದಲ್ಲಿ ನೀವು ಹೋದರೆ ಅಲ್ಲಿ ತಮಿಳಿಯನ್ಸ್ನ ನೋಡ್ಬೋದು. ಮತ್ತು ಮಲೇಷ್ಯಾದಲ್ಲಿ ಆಗಲಿ ಸಿಂಗಾಪುರ್ ಆಗಲಿ ತಮಿಳಿಯನ್ಸ್ನ ನಾವು ನೋಡ್ಬೋದು. ದ ಇನ್ಫ್ಲೂಯೆನ್ಸ್ ಇನ್ ದ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಫ್ ದೋಸ್ ಕಂಟ್ರೀಸ್ ಕ್ಯಾನ್ ಬಿ ಸೀನ್. ಸೊ ಈಗಲೂ ಸಹ ಪೊಲಿಟಿಕಲ್ ಆಗಿ, ಎಕನಾಮಿಕಲ್ ಆಗಿ ನೋಡ್ಬೋದು ತಮಿಳಿಯನ್ಸು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಆ ಕಂಟ್ರೀಸ್ನಲ್ಲಿ ಅಂತ ಹೇಳ್ಬಿಟ್ಟು. ದಿ ಬಿಗ್ಯಾನ್ ಓವರ್ಸೀಸ್ ಟ್ರೇಡ್ ವಿಚ್ ಕಂಟಿನ್ಯೂಡ್ ಟಿಲ್ ಟುಡೇ. ದ ಬೃಹದೇಶ್ವರ ಟೆಂಪಲ್ ಬಿಲ್ಟ್ ಬೈ ರಾಜರಾಜ ಚೋಳ ಒನ್ ಇನ್ ತಂಜಾವೂರ್ ಈಸ್ ಅ ವೆರಿ ಫೇಮಸ್ ಒನ್. ಸೊ ಬೃಹದೇಶ್ವರ ಟೆಂಪಲ್ ಕಟ್ಟಿದ ಯಾರು? ರಾಜರಾಜ ಚೋಳ ಒನ್ ಅನ್ನೋರು. ಓಕೆನಾ. ಸೊ ಇಲ್ಲಿ ಏನು ಮಾಡ್ತೀರಂದರೆ ಓವರ್ಸೀ ಟ್ರೇಡ್ ಅಂದರೆ ನಮ್ಮ ದೇಶವನ್ನು ಬಿಟ್ಟು ಸಮುದ್ರದ ಮುಖಾಂತರ ಬೇರೆ ದೇಶಗಳಿಗೆ ಅಲ್ಲಿ ಟ್ರೇಡ್ನ ಮಾಡೋದು ನಾವು ಓವರ್ಸೀ ಟ್ರೇಡ್ ಅಂತ ಕರಿತೀವಿ. ನೆಕ್ಸ್ಟ್, ದ ಚೋಳ ಎಂಪೈರ್ ವೀಕಂಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರಾಜೇಂದ್ರ ಚೋಳ 3 ಆ್ಯಂಡ್ ದ ಪಾಂಡ್ಯಸ್ ಕುಡ್ ಓವರ್ ಪವರ್ ದೆಮ್ ಈಸಿಲಿ. ಸೊ ಇಲ್ಲಿ ಏನು ಮಾಡ್ತಾರೆ, ರಾಜರಾಜ ಚೋಳನವರು ಪಾಂಡ್ಯಸ್ನ ಡಿಫೀಟ್ ಮಾಡಿರ್ತಾರೆ. ಆದರೆ ವರ್ಷಗಳೇ ಆದಮೇಲೆ ಯಾವಾಗ ರಾಜೇಂದ್ರ ಚೋಳ ಅನ್ನೋರು ವೀಕ್ ಆಗಿದ್ದಾಗ, ಯಾರು ರಾಜೇಂದ್ರ ಚೋಳ 3 ಅವ್ರು ವೀಕ್ ಆಗಿದ್ದಾಗ ಮತ್ತು ಪಾಂಡ್ಯಾಸ್ನೇ ಅವ್ರನ್ನ ಮತ್ತೆ ಡಿಫೀಟ್ ಮಾಡ್ತಾರೆ. ದ ಕಾಂಟ್ರಿಬ್ಯೂಷನ್ ಆಫ್ ದಿ ಚೋಳಾಸ್. ದ ಚೋಳಾಸ್ ಹ್ಯಾಡ್ ಸೆಟ್ ಅಪ್ ಆನ್ ಏಬಲ್ ಆ್ಯಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ದ ಕಿಂಗ್ಡಮ್ ಹ್ಯಾಡ್ ಬಿನ್ ಡಿವೈಡೆಡ್ ಇಂಟು ಮಂಡಲಂ, ಕೋಟ್ವಾಂಗಿ, ನಾಡು, ಕುರಂ ಆರ್ ಕಮ್ಯುನಿಟಿ ಆಫ್ ವಿಲೇಜಸ್ ಆ್ಯಂಡ್ ತಾರಾಕುರಂ. ದೇರ್ ವಾಸ್ ಅ ಕಮಿಟಿ ಆಫ್ ವಿಲೇಜಸ್ ಕಾಲ್ಡ್ ಊರ್ ಇನ್ ಎವ್ರಿ ವಿಲೇಜಸ್. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಅವರು ಅವರ ಪೂರ್ತಿ ರಾಜ್ಯವನ್ನು, ಕಿಂಗ್ಡಮ್ನ ಯಾವ ರೀತಿ ಡಿವೈಡ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಏನಕ್ಕೋಸ್ಕರ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಗಲಿ ಅಂತ ಹೇಳಿ. ಸೊ ಹೇಗೆ ಡಿವೈಡ್ ಮಾಡ್ತಾರೆ? ಮಂಡಳಂ, ಕೋಟ್ವಾಂಗಿ, ನಾಡು, ಕುರಂ ಕಮ್ಯುನಿಟಿನ ಡಿವೈಡ್ ಮಾಡ್ತಾರೆ. ಸೊ ಮತ್ತು ವಿಲೇಜಸ್ಸು ಅದರಲ್ಲೂ ಸಹ ತಾರಾಕುರಂ ಅಂತ ಮತ್ತೆ ಡಿವೈಡ್ ಮಾಡ್ಕೊತಾರೆ. ಮತ್ತು ಅಲ್ಲಿ ವಿಲೇಜ್ ಕಮಿಟೀಸ್ ಇರ್ತಾರೆ, ಅವ್ರನ್ನ ಏನಂತ ಕರಿತಿದ್ರು? ಊರ್ ಅಂತ ಕರಿತಿದ್ರು. The foremost quality of the Chola administration was the development of self-governance of the villages. ಅಂದರೆ ತುಂಬ ಇಂಪಾರ್ಟೆಂಟ್ ಇವರಲ್ಲಿ ಏನು ಅಂದರೆ ಅವರ ವಿಲೇಜಸ್ನ ಮತ್ತು ಅವ್ರ ಪ್ಲೇಸ್ನ ಅವರೇ ರೂಲ್ ಮಾಡೋ ರೀತಿ. ಓಕೆನಾ, ಅದು ಸೆಲ್ಫ್ ಗವರ್ನೆನ್ಸ್ ಅಂತ ಹೇಳ್ಬಿಟ್ಟು. ದ ಗ್ರಾಮ ಸಭಾಸ್ ವೇರ್ ದ ಫಸ್ಟ್ ಸಭಾಸ್. ತಾರಾಕುರಂ ವಾಸ್ ಅ ವಿಲೇಜ್. ಎವ್ರಿ ಕುರಂ ಹ್ಯಾಡ್ ಎ ವಿಲೇಜ್ ಕಮಿಟಿ ನೇಮ್ಡ್ ಮಹಾಸಭಾ. ಸೊ ಅಲ್ಲಿ ಗ್ರಾಮ ಸಭಾಸಿದು ಅದೇ ಫಸ್ಟು. ವಿಲೇಜಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ ಅಲ್ಲಲ್ಲೇ ಕ್ಲಿಯರ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದ್ರೂ ಅಲ್ಲೇ ಅದು ಕ್ರಿಯೇಟ್ ಆಗಿರಬೇಕು. ಮತ್ತು ತಾರಾಕುರಂ ಅಂದರೆ ಯಾವಾಗಲೇ ಹೇಳಿದ್ನಲ್ಲ ವಿಲೇಜ್ ಅಂತ ಹೇಳ್ಬಿಟ್ಟು, ಎವ್ರಿ ಕುರಂ ಹ್ಯಾಡ್ ಎ ವಿಲೇಜ್ ಕಮಿಟಿ. ಸೊ ಆ ವಿಲೇಜ್ ಕಮಿಟಿಗೆ ಇರ್ತಿದ್ರು, ಅದನ್ನು ಮಹಾಸಭಾ ಅಂತ ಕರಿತಿದ್ರು. ಯಾಕಪ್ಪ ಅಂದರೆ ಕಮಿಟಿ ಯಾಕೆ ಮಾಡ್ತಾರೆ? ಅಲ್ಲಿ ಪರ ಮತ್ತು ಅಂದರೆ ಫಾರ್ ಆ್ಯಂಡ್ ಅಗೇನೆಸ್ಟ್ ಕೇಳೋಕ್ಕೊಬ್ರು ಇರಬೇಕಲ್ವಾ. ಸೊ ಅಲ್ಲಿ 4-5 ಜನ ಕೂತ್ಕೊಂಡು ಮಹಾಸಭಾ ಅಂತ ಮಾಡ್ತಿದ್ರು. ಸೊ ಅಲ್ಲಿ ಪ್ರಾಬ್ಲಮ್ಸು ಒಬ್ಬರು ಫಾರ್ ಹೇಳಿದಾಗ ಒಬ್ರು ಅಗೇನ್ಸ್ಟ್ ಹೇಳಿದಾಗ ಅದು ನೀಟಾಗಿ ಅರ್ಥ ಆಗ್ತಿತ್ತು ಮತ್ತು ಪ್ರಾಬ್ಲಮ್ಸು ಅಲ್ಲೇ ಕ್ಲಿಯರ್ ಆಗ್ತಿತ್ತು. ದಿಸ್ ವಾಸ್ ಆಲ್ಸೋ ಕಾಲ್ಡ್ ಪೆರುಂಗುರಿ ಆ್ಯಂಡ್ ಇಟ್ಸ್ ಮೆಂಬರ್ಸ್ ಪೆರುಮಕ್ಕಳು. ಸೊ ಈ ಮಹಾಸಭಾ ಮಾಡ್ತಿದ್ರಲ್ಲ ಅದನ್ನು ಪೆರುಂಗುರಿ ಮತ್ತು ಅಲ್ಲಿರೋ ಮೆಂಬರ್ಸ್ನ ಪೆರುಮಕ್ಕಳು ಅಂತ ಕರೀತಿದ್ರು. ದ ಮೆಂಬರ್ಸ್ ವೇರ್ ಚೂಸನ್ ಥ್ರೂ ಎಲೆಕ್ಷನ್. ಸೊ ಇಲ್ಲಿ ಚೋಳ ಡೈನಾಸ್ಟಿಯಲ್ಲಿ ಎಲೆಕ್ಷನ್ ಮುಖಾಂತರನೇ ಲೀಡರ್ಸ್ನ ಚೂಸ್ ಮಾಡ್ತಿದ್ರು. ಓನ್ಲಿ ಸಾನ್ಸ್ಕ್ರಿಟ್ ಸ್ಕಾಲರ್ಸ್ ಆ್ಯಂಡ್ ರಿಚ್ ಪೀಪಲ್ ವೇರ್ ಅಲೌಡ್ ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್. ಯಾರನ್ನು ನಿಲ್ಲಿಸ್ತಿದ್ರು? ಸಾನ್ಸ್ಕ್ರಿಟ್ ಸ್ಕಾಲರ್ಸ್ನ ಮತ್ತು ತುಂಬ ರಿಚ್ ಪೀಪಲ್ನ ಮಾತ್ರ. ನೆಕ್ಸ್ಟ್ ನೋಡೋಣ, ಅವರು ಅಗ್ರಿಕಲ್ಚರ್ ಮತ್ತು ಬೇರೆದ್ರಕ್ಕಾಗಿ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು. 1/6 ಪಾರ್ಟ್ ಆಫ್ ದಿ ಲ್ಯಾಂಡ್ ಈಲ್ಡ್ ವಾಸ್ ಬೀಯಿಂಗ್ ಕಲೆಕ್ಟೆಡ್ ಆ್ಯಸ್ ಟ್ಯಾಕ್ಸ್. ಅಂದರೆ ಇವಾಗ ಅವ್ರಿಗೊಂದು 60 ಬ್ಯಾಗ್ಸ್ ಅಷ್ಟು ಬರ್ತಿತ್ತಪ್ಪ, ಅಕ್ಕಿ ಬರ್ತಿದ್ದು ಅಂತ ಇಟ್ಕೊಳ್ಳಿ. ಅದರಲ್ಲಿ 1/6 ಅಂದರೆ ಒಂದು 10 ಬ್ಯಾಗ್ಸ್ ಬಂದ್ಬಿಟ್ಟು ಟ್ಯಾಕ್ಸ್ ಅನ್ನೋ ಫಾರ್ಮಲ್ಲಿ ಕಲೆಕ್ಟ್ ಮಾಡ್ತಿದ್ರು. ಸ್ಪೆಷಲ್ ಅಟೆನ್ಷನ್ ಹ್ಯಾಡ್ ಬೀನ್ ಗಿವನ್ ಟು ದಿ ಇರಿಗೇಷನ್ ಸಿಸ್ಟಮ್. ಇರಿಗೇಷನ್ ಸಿಸ್ಟಮ್ ಅಂದರೆ ಏನು ಅಂದರೆ ತಮಿಳ್ನಾಡು ಗೊತ್ತು ನಮಗೆ, ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಒಳ್ಳೆ ಇರಿಗೇಷನ್ ಸಿಸ್ಟಮ್ನ ಜನಕ್ಕೆ ಪ್ರೊವೈಡ್ ಮಾಡ್ತಿದ್ರು. ಅಂದರೆ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್, ಅಂದರೆ
ಎಲ್ಲಿ ಬೆಳೆ ಬೆಳೆಯುತ್ತೋ ಅಲ್ಲಿ ನೀರು ಈಸಿಯಾಗಿ ಸಿಗೋ ರೀತಿ ಮಾಡ್ತಿದ್ರು. ದ ಚೋಳಸ್ ಕನ್ಸ್ಟ್ರಕ್ಟೆಡ್ ಮೆನಿ ಲೇಕ್ಸ್ ಆ್ಯಂಡ್ ದಿ ಬೆಳ್ಳಂದೂರ್ ಲೇಕ್ ನಿಯರ್ ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದಿಸ್. ಅಂದರೆ ನಮ್ಮ ಬೆಂಗಳೂರಲ್ಲಿಂತ ಬೆಳ್ಳಂದೂರು ಲೇಕ್ನ ಯಾರು ಮಾಡಿರೋದು? ಚೋಳ ಡೈನೆಸ್ಟಿ ಅವರು ಬಿಲ್ಡ್ ಮಾಡಿದ್ದು. ದೆ ಬಿಲ್ಡ್ ಅ ಹ್ಯೂಜ್ ಪಾಂಡ್ ಇನ್ ಗಂಗೈಕೊಂಡ ಚೋಳಪುರಂ. ಸೊ ಒಂದು ಪಾಂಡ್ನ ಬಿಲ್ಡ್ ಮಾಡ್ತಾರೆ ಎಲ್ಲಿ? ಗಂಗೈಕೊಂಡ ಚೋಳಪುರಮಲ್ಲಿ. ಓಕೆನಾ. ಸೊ ಇದು ನೋಡಿ ಬೃಹದೇಶ್ವರ ಟೆಂಪಲು, ಇದುಂಟು ತಂಜಾವೂರಲ್ಲಿದೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ರಾಜರಾಜ ಚೋಳವನ್ನವರು ಬಿಲ್ಡ್ ಮಾಡಿರ್ತಾರೆ. ಸೊ ಫೋಟೋದಲ್ಲೇ ನೋಡ್ಬೋದು ನೀವು ಅದು ಟೆಂಪಲ್ ಎಷ್ಟು ದೊಡ್ಡದಾಗಿದೆ ಮತ್ತು ಇಲ್ಲಿ ಎಷ್ಟು ದೊಡ್ಡ ಟವರ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನೋಡೋಣ ಚೋಳಾಸು ಯಾವ ರೀತಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮತ್ತು ಯಾವ ರಿಲಿಜನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು. ದ ಚೋಳಾಸ್ ವರ್ ಶೈವೇಟ್ಸ್ ಆ್ಯಂಡ್ ದೇ ವರ್ ಬಿಲ್ಡ್ ಮೆನಿ ಶಿವ ಟೆಂಪಲ್. ದ ಬೃಹದೇಶ್ವರ ಟೆಂಪಲ್ ಇನ್ ತಂಜಾವೂರ್ 500 feet tall and it is in the courtyard of 250 feet wide. It is Shikara is 200 feet tall. The Choleshwara temple was built by Rajendra Chola. ಸೊ ಅಲ್ಲಿ ಟೆಂಪಲ್ ಆವಾಗಲೇ ತೋರಿಸಿದಾರೆ ನಿಮಗೆ. ಸೊ ಬಂದ್ಬಿಟ್ಟು ಶಿವ ಟೆಂಪಲ್ಲು ಎಷ್ಟು ದೊಡ್ಡದಿದ್ರೆ 500 feet ಟಾಲ್ ಇದೆ, ಅಷ್ಟು ಉದ್ದ ಇದೆ. ಮತ್ತು ಕೋರ್ಟ್ಯಾರ್ಡ್ ಅಂದರೆ ಅಗಲ ಎಷ್ಟಿದೆ? 250 feet ಇದೆ. ಮತ್ತು ಶಿಖರ ಬಂದ್ಬಿಟ್ಟು 200 feet ಟಾಲ್ ಇದೆ. ಮತ್ತು ಇನ್ನೊಂದು ಟೆಂಪಲ್ ಬಂದ್ಬಿಟ್ಟು ಚೋಳೇಶ್ವರ ಟೆಂಪಲ್ ಅಂತ, ಅದನ್ನು ರಾಜೇಂದ್ರ ಚೋಳ ಅನ್ನೋರು ಬಿಲ್ಡ್ ಮಾಡ್ತಾನೆ. ದ ಅಪರಮೇಯ ಟೆಂಪಲ್ ನಿಯರ್ ಚನ್ನಪಟ್ಟಣ. ದ ಚೋಳೇಶ್ವರ ಟೆಂಪಲ್ ಇನ್ ಬೇಗೂರು ನಿಯರ್ ಬ್ಯಾಂಗ್ಳೂರ್ ಆ್ಯಂಡ್ ಮುಕ್ತೇಶ್ವರ ಟೆಂಪಲ್ ನಿಯರ್ ಬಿನ್ನಮಂಗಳ ಆರ್ ದಿ ಟೆಂಪಲ್ಸ್ ಬಿಲ್ಡ್ ಬೈ ದಿ ಚೋಳಾಸ್ ಇನ್ ಕರ್ನಾಟಕ. ಸೊ ತಮಿಳ್ನಾಡು ಅಲ್ಲದೆ ಇಲ್ಲಿ ನಮ್ಮ ಕರ್ನಾಟಕವನ್ನು ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಯಾವುದು? ಅಪರಮೇಯ ಎಲ್ಲಿ? ಚನ್ನಪಟ್ಟಣ ಹತ್ರ, ಮತ್ತು ಚೋಳೇಶ್ವರ ಟೆಂಪಲ್ ಬೇಗೂರು ಹತ್ರ, ಆಮೇಲೆ ಮುಕ್ತೇಶ್ವರ ಟೆಂಪಲ್ ಬಂದ್ಬಿಟ್ಟು ಬಿನ್ನಮಂಗಳ ಹತ್ರ ಬಿಲ್ಡ್ ಮಾಡ್ತಾರೆ. ದ ಟೆಂಪಲ್ ಯೂಸ್ಡ್ ಟು ಫಂಕ್ಷನ್ ಆ್ಯಸ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಸೆಂಟರ್ಸ್. ದ ಐಡಲ್ಸ್ ಆಫ್ ಶಿವ, ಗಣಪತಿ, ವಿಷ್ಣು, ದುರ್ಗಾ, ಕಾರ್ತಿಕೇಯ ಆಫ್ ದಿಸ್ ಟೈಮ್ ಆರ್ ಫೇಮಸ್. ಸೊ ಶಿವ, ಗಣಪತಿ, ವಿಷ್ಣು, ದುರ್ಗಾ, ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ. ಸೊ ಆ ದೇವರುಗಳಲ್ಲಿ ತುಂಬ ಫೇಮಸ್ ಆಗಿ ಇರ್ತಾರೆ. ನೆಕ್ಸ್ಟ್, ದ ಚೋಳಾಸ್ ಎಸ್ಟಾಬ್ಲಿಷ್ಡ್ ಮೆನಿ ಅಗ್ರಹಾರಾಸ್ ಟು ಎಂಕರೇಜ್ ಎಜುಕೇಷನ್. ಸೊ ಇದು ಪ್ಯಾರಾಗ್ರಾಫ್ ಏನು ಹೇಳ್ತಿದೆ? ಎಜುಕೇಷನ್ಗೆ ಯಾವ ರೀತಿ ಇಂಪಾರ್ಟೆನ್ಸ್ನ ಕೊಡ್ತಿದ್ರು. ಸೊ ಅಲ್ಲಿ ಏನು ಬಿಲ್ಡ್ ಮಾಡ್ತಿದ್ರು? ಅಗ್ರಹಾರಸ್ ಅಂದ್ಬಿಟ್ಟು ಬಿಲ್ಡ್ ಮಾಡ್ತಿದ್ರು. ಸೊ ಅಲ್ಲಿ ಮೇನ್ ಏನು ಮಾಡ್ತಿದ್ರು? ಎಜುಕೇಷನ್ ಹೇಳ್ಕೊಡ್ತಿದ್ರು. ದ ಉತ್ತರ ಮೇರೂರ್ ಅಗ್ರಹಾರ ಈಸ್ ಫೇಮಸ್ ಅಮಾಂಗ್ ದೀಸ್. ದ ಟೆಂಪಲ್ ವೇರ್ ಸೆಂಟರ್ಸ್ ಆಫ್ ಎಜುಕೇಷನ್. ಸೊ ಇಲ್ಲಿ ಉತ್ತರ ಮೇರೂರ್ ಅಗ್ರಹಾರ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿತ್ತೆ. ಮತ್ತು ಈ ಟೆಂಪಲ್ಸ್ ಬಂದ್ಬಿಟ್ಟು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ರು ಅಂದರೆ ಎಜುಕೇಷನ್ಗೋಸ್ಕರನೇ ಯೂಸ್ ಮಾಡ್ತಿದ್ರು. ದೇ ವರ್ ಆಲ್ಸೋ ಸೆಂಟರ್ ಆಫ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್. ದಿಸ್ ವಾಸ್ ಎ ಪೀರಿಯಡ್ ಇನ್ ವಿಚ್ ತಮಿಳ್ ಲಿಟ್ರೇಚರ್ ಫೌಂಡ್ ಇನ್ ಆಲ್ ರೌಂಡ್ ಡೆವಲಪ್ಮೆಂಟ್. ಸೊ ಚೋಳ ಅವ್ರ ಪೀರಿಯಡಲ್ಲಿ ತಮಿಳ್ ಲಿಟ್ರೇಚರ್ಗೆ ತುಂಬ ಇಂಪಾರ್ಟೆನ್ಸ್ ಸಿಗುತ್ತೆ. ನೋಟ್ವರ್ತಿ ವರ್ಕ್ಸ್ ಆರ್ ರಾಮಾಯಣ ರಿಟನ್ ಬೈ ಕಂಬ, ಪೆರಿಯ ಪುರಾಣ ಕಂಪೋಸ್ಡ್ ಬೈ ಸೆಕ್ಯುಲಾರ್ ಆ್ಯಂಡ್ ತಿರುಕದೇವಾಸ್ ಜೀವಕ ಚಿಂತಾಮಣಿ. ಸೊ ಎಲ್ಲ ತುಂಬ ಇಂಪಾರ್ಟೆಂಟ್ ಬುಕ್ಸು. ಯಾರು? ಚೋಳ ಟೈಮಲ್ಲಿ ತಮಿಳ್ ಲಿಟ್ರೇಚರಲ್ಲಿ ಬರೆದಿರುವಂಥದ್ದು. ಇನ್ನು ಈ ಲೆಸನಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ನೀಡಿದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಂದು ವೀಡಿಯೋ ನಿಮಗೆ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ದ ಹೊಯ್ಸಳ ದ್ವಾರ ಸಮುದ್ರ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವುದಾದ್ರು ಟಾಪಿಕ್ ಬಗ್ಗೆ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.